ವೆಲ್ಕಮ್ ಬ್ಯಾಕ್ ಟು ಪೂರ್ವಿಕಾ ಚಾನಲ್. ಇವತ್ತು ಚಿಕನ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದಂತ ಬನ್ನಿ ತೋರಿಸ್ತೀನಿ. ನಾನು ಇಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ನ ಬೇಯಕ್ಕೆ ಇಕ್ಕಿದ್ದೀನಿ. ನೀರು ಮತ್ತು ಉಪ್ಪು ಹಾಕಿ ಅನ್ನಕ್ಕೆ ಬೇಯಕ್ಕೆ ಇಕ್ಕಿದ್ದೀನಿ. ಅನ್ನ 50% ಅಷ್ಟು ಬೆಂದಿದೆ. ಇಲ್ಲಿ ಚಿಕನ್ ಬೇಯಕ್ಕೆ ಇಕ್ಕಿದ್ದೀನಿ. ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಚಿಕನ್ ಬೆಂದಿದೆ. ಚಿಕನ್ ಒಂದು ಸಪ್ರೇಟ್ ನೀರಲ್ಲಿ ತೆಗಿಬೇಕು. ಅನ್ನ ಬೆಂದಿದ್ದಾದಮೇಲೆ ತಣ್ಣಗಾಗೋಕ್ಕೆ ತಣ್ಣಗಾಗಕ್ಕೆ ಇಕ್ಕಿದ್ದೀನಿ. ನೀರು ಬಗ್ಗಿಸೋಣ ಚಿಕನ್ದ್ರಲ್ಲಿ. ಸಪ್ರೇಟಾಗಿ ಒಂದು ತಟ್ಟೆಲಿ ತೆಗಿತೀನಿ. ಬಾಣಲಿ ಕಾಯಕ್ಕೆ ಇಕ್ಕಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇಲ್ಲಿ ಬೇರೆ ಬಾಣಲಿಲಿ 2 ಮೊಟ್ಟೆ ಒಡೆದು ಹಾಕಿ ಇಕ್ಕಿದ್ದೀನಿ. ನಿಮ್ಗೆ ಬೇಕಿದ್ದರೆ ತೊಗೊಬೋದು. ಇಲ್ಲಿ ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. ಫ್ರೈ ಮಾಡಿ ಎತ್ತಿಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಕ್ಕಿದ್ಮೇಲೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ, ನೀರುಳ್ಳಿ 3 ಕಟ್ ಮಾಡಿ ಇಟ್ಕೊಂಡಿರೋ ನೀರುಳ್ಳಿ 3 ಮತ್ತು ಕ್ಯಾಪ್ಸಿಕಮ್ ಅರ್ಧ. ನೀರುಳ್ಳಿ ಚೆನ್ನಾಗಿ ಬ್ರೌನಿಷ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ. ಕ್ಯಾಪ್ಸಿಕಮ್ ಒಂದು ಅರ್ಧ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ. ನಾನು ಚಿಕನ್ಗೂ ಮತ್ತು ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಇಲ್ಲಿ ಹಾಕ್ತೀನಿ 1 ಸ್ಪೂನು. ಚಿಕನ್ ಏನು ಬೇಯ್ದಿದೆ ಅದು ಸ್ವಲ್ಪ ಹಾಕ್ತಿದ್ದೀನಿ. ಮೊಟ್ಟೆ ಫ್ರೈ ಮಾಡಿರೋದು ಮೊಟ್ಟೆ ಒಂದು ಸ್ವಲ್ಪ, ವೆನಿಗರ್ 1 ಸ್ಪೂನ್ ಹಾಕ್ತೀನಿ. ಗ್ರೀನ್ ಚಿಲ್ಲಿ ಸಾಸ್ 1 ಸ್ಪೂನು ಮತ್ತು ರೆಡ್ ಚಿಲ್ಲಿ ಸಾಸ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಮತ್ತು ಸೋಯಾ ಸಾಸ್ 1 ಸ್ಪೂನ್ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ. ಮತ್ತು ಅನ್ನ ಏನು ತಣ್ಣ ಮಾಡೋಕೆ ಇಕ್ಕಿದ್ದೀನಿ ಅನ್ನನ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ. ಪೆಪ್ಪರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅನ್ನ ರೈಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ. ಇದು ಚೆನ್ನಾಗಿ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ಲೇಮಲ್ಲಿ ಇಕ್ಕೋಣ. ಆಮೇಲೆ ತಟ್ಟೆಗೆ ಸರ್ವ್ ಮಾಡಿ. ಇದು ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಮಾಡಿಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.